ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ಗೋಕಾಕ್ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಎಸ್ ಬೆಟಗೇರಿಯವರು ಸಂಪಾದಿಸಿದಂಥ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ವಾಚನದಲ್ಲಿ ಈಗ ನಾರದರು ಸತ್ಯಭಾಮೆಗೆ ವಿಷಯವನ್ನು ತಿಳಿಸಿ ಅವಳಿಂದ ವಚನವನ್ನು ತಕ್ಕೊಂಡು ಅವರು ಮತ್ತೆ ಅಲ್ಲಿಂದ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಹೋಗ್ತಾ ಅವರು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನಾರಾಯಣ ಹರಿ ಗೋವಿಂದ ಜಯ, ನಾರಾಯಣ ಹರಿ ಗೋವಿಂದ ಜಯ, ಹರಿನಾರಾಯಣ ಗೋವಿಂದ ಜಯ, ಹರಿನಾರಾಯಣ ಗೋವಿಂದ ಜಯ. ಭಕ್ತಜನ ಪ್ರಿಯ ಪಂಕಜಲೋಚನೆ, ಭಕ್ತಜನ ಪ್ರಿಯ ಪಂಕಜಲೋಚನೆ, ಭಕ್ತಜನ ಪ್ರಿಯ ಪಂಕಜಲೋಚನೆ, ಭಕ್ತಜನ ಪ್ರಿಯ ಪಂಕಜಲೋಚನೆ. ನಾರಾಯಣ ಹರಿ ಗೋವಿಂದ ಜಯ, ನಾರಾಯಣ ಹರಿ ಗೋವಿಂದ ಜಯ, ಹರಿನಾರಾಯಣ ಗೋವಿಂದ ಜಯ, ಹರಿನಾರಾಯಣ ಗೋವಿಂದ. ನಾರಾಯಣ ನಾರಾಯಣ. ಅಮ್ಮ, ತ್ರಿಲೋಕ ಸಂಚಾರಿಗಳಂತ ನಾರದ ಮಹರ್ಷಿಗಳು ಹೋದ್ರಮ್ಮ. ಹೌದು ತಾಯಿ, ಹೋದ್ರಮ್ಮ. ಆದರೆ ನನ್ನ ಮನಸ್ಸೇಕೋ ಭಾರವಾಗಿ ಬಿಟ್ಟತಮ್ಮ. ಗುರುಗಳು ಹೇಳಿದಂಥ ಮಾತು ನನ್ನ ಮನಸ್ಸಿಗೆ ಬಹಳಷ್ಟು ಘಾತವನ್ನು ಮಾಡಿತಮ್ಮ. ಆ ಪಾರಿಜಾತ ಪುಷ್ಪದಲ್ಲಿ ಅಂಥ ಮಹತ್ವದಂತ ಹೇಳಿ ಹೋದರು. ಆ ಪಾರಿಜಾತ ಪುಷ್ಪ ನನ್ನ ಹತ್ತಿರ ಇದ್ದಿದ್ದರೆ ನನ್ನ ಭಾಗ್ಯನ ತೆಗಿತೈತಮ್ಮ. ಇನ್ನೇನು ಮಾಡೋದಮ್ಮ, ಇನ್ನು ನಿಟ್ಟುಸಿರೆ ಬಿಡೋದು ಯಾಕೆ ಬಿಡ್ತಾ ಇದ್ದೀತ, ಏನಾಯ್ತಮ್ಮ? ಹೌದಮ್ಮ, ಇನ್ನು ಏನು ಮಾಡಬೇಕು ಅಂತ ವಿಚಾರ. ಅಂಥ ಒಂದು ಮಹತ್ವ ಪಾರಿಜಾತ ಪುಷ್ಪದಲ್ಲಿ ಅದ ಅಂತೇಳಿ ನಾರದ ಮಹರ್ಷಿಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ತಾವು ಇನ್ನೊಮ್ಮೆ ಈ ಸ್ವರ್ಗಲೋಕದಿಂದ ಇಲ್ಲಿ ಭೂಲೋಕಕ್ಕೆ ಬರುವಷ್ಟರಲ್ಲಿ ಆ ಒಂದು ಪಾರಿಜಾತ ಪುಷ್ಪವನ್ನು ಕೃಷ್ಣ ಪರಮಾತ್ಮನ ಕೈಯಿಂದ ಇಸ್ಕೊಂಡೇ ತೀರ್ತೇನೆ ಅಂತ ನಾನು ಅವರಿಗೆ ವಚನ ಕೊಟ್ಟಿದ್ದೇನಮ್ಮ. ನೀವು ವಚನ ಕೊಟ್ಟದ್ದು ಖರೆ ಅದ. ಅದರ ಈಗೇನು ಮಾಡಬೇಕಂತ ಮಾಡಿದ್ರಮ್ಮ? ಏನಿಲ್ಲಮ್ಮ. ಮತ್ತು ಹೇಗಾದರೂ ಈ ಒಂದು ವಿಷಯವನ್ನು ಪರಮಾತ್ಮರಿಗೆ ತಿಳಿಸಬೇಕಾಗ್ಯದ. ಅದಕ್ಕೆ ಏನು ಮಾಡಬೇಕು, ಏನು ಮಾಡಬೇಕಮ್ಮ? ಪತ್ರ ಬರೀಣಮ್ಮ. ಇನ್ನಮ್ಮ ಪತ್ರ ಬರೀಣ ಅಂತಿದ್ಯಾ? ಅಲ್ಲಮ್ಮ, ಹೌದ್ರಿ, ಪರಮಾತ್ಮರು ಅಲ್ಲಿರ್ತಾರೆ, ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲಮ್ಮ. ಮತ್ತು ಅವ್ರ ಪತ್ರ ಎಲ್ಲೈತಿ ಹೆಂಗೆ ಗೊತ್ತಾಗೋದು? ಪರಮಾತ್ಮನಿಗೆ ವಿಷಯ ತಿಳಿಸ್ಬೋದು ಅಂತ ಪತ್ರ ಬರಿಬೇಕಂತೀರಿ? ಹೌದು, ಪತ್ರ ಬರೆಯೋಣ. ಅದಕ್ಕಾಗಿ ಸಾಹಿತ್ಯ ತಾರಮ್ಮ. ಹಾಗಾದರೆ ತಗೊಳ್ರಿ ವಾ, ಇದನ್ನು ಇದು ಹಾಕದ ಮತ್ತು ಮಸೀದರಿ ಪರಮಾತ್ಮಗೆ ಪತ್ರ ಬರೀರಿ. ಹೇಗೆ ಬರೀತೀರಿ? ಅಲ್ಲ ದೂತೆ, ಪತ್ರ ಬರೆದ್ರನ ಟೀಕೋ ಅಥವಾ ನಮ್ಮ ದೂತಿನ ಕಳಿಸಿಕೊಟ್ರೆ ಟೀಕೋ ಅಂತ ವಿಚಾರ ಮಾಡ ನೋಡಮ್ಮ. ಯಾಕಮ್ಮ ಹೀಗೆ ವಿಚಾರ ಮಾಡ್ತಿ? ನೋಡು, ದೂತಿನ ಕಳಿಸ್ತೇವೆ ಅಂತದ್ದು ಇಟ್ಕೊಳ್ರಿ. ಈ ಹೋದಂಥ ದೂತಿ ಪರಮಾತ್ಮರ ಮಂದಿರದೊಳಗೆ ಏನೆಲ್ಲ ಸೌಕರ್ಯ ಇದೆ, ಅಲ್ಲಿ ಸರಿಯಾಗಿ ಕೆಲಸ ಮಾಡ್ಕೊಂಡು ಬಂದ್ರೆ ಚಲೋ. ಇದ್ರೆ ಅಲ್ಲೇ ಎಲ್ಲ ಉಳಿತಂದು ಏನು ಮಾಡೋದು? ಹಿಂಗಂತೆಮ್ಮ. ಹೌದಮ್ಮ, ಆಳು ಮಾಡಿದ್ದು ಹಾಳು ಅಂತಾರೆ, ಮಗ ಮಾಡಿದ್ದು ಮಧ್ಯಮ ಅಂತಂದ್ರಾಗ ಅದು ನೀ ಹೇಳ್ದಂಗೆ ಹಂಗೆ ಆಗಬಾರ್ದು. ಅದಕ್ಕೆ ನೋಡಿ ಭಾಳ ಚಿಂತೆ ಮಾಡಬಾರ್ದು. ನೋಡು, ಚಲೋ ಅಲ್ಲ. ಯಾಕಮ್ಮ ಚಿಂತೆ ಮಾಡಬಾರ್ದು? ಚಿಂತೆ ಮಾಡೋದ್ರಿಂದ ಏನಾಗ್ತದಮ್ಮ? ಅಮ್ಮ, ಏನಾಗ್ತದಮ್ಮ? ಚಿಂತೆ ಭಾಳ ಕೆಟ್ಟದ್ದಂತಾರೆ. ಚಿಂತೆ ಭಾಳ ಕೆಟ್ಟ ಬಂದಮ್ಮ. ಶ್ಲೋಕ ಸುಸ್ತಿವಾಕ್ಯ ಏನತ್ತಮ್ಮ? ಚಿತಾಯಶ್ಚ ಚಿಂತಾಯಶ್ಚ ಬಿಂದು ಮಾತ್ರೇನು ವಿಶೇಷತಃ ಚಿತಾ ದಹಯತೆ ನಿರ್ಜೀವಂ ಚಿಂತಾ ದಹಯತೆ ಸಜೀವಂ ಅಂತಾರೆ. ಅಂದ್ರೆ ಏನು ತಾಯಿ ಹಿಂಗಂದ್ರೆ, ನೋಡು, ಚಿತೆ ಮತ್ತು ಚಿಂತೆಗೂ ನಡುವೆ ಒಂದು ಸೊನ್ನೆಯ ಅಂತರ ಮಾತ್ರ ಅದ. ಆದರೆ ಚಿತೆ ಅಂತಂದ್ರೆ ಏನು? ಅಗ್ನಿ. ಅಗ್ನಿ ಏನು ಮಾಡ್ತಂದ್ರೆ ಕಟ್ಟಿಗೆ ಅಂತ ನಿರ್ಜೀವ ವಸ್ತುಗಳನ್ನು ಸುಟ್ಟರೆ, ಚಿಂತೆ ಏನು ಮಾಡ್ತಂದ್ರೆ ಮನುಷ್ಯನಂಥ ಸಜೀವ ವಸ್ತುಗಳನ್ನು ದಹನ ಮಾಡ್ತದೆ. ಅದಕ್ಕೆ ಚಿಂತೆ ಮಾಡಬಾರ್ದು. ಖರೇದಮ್ಮ, ಚಿಂತೆ ಮಾಡಬಾರ್ದು ಅಂತ ಎಲ್ಲರಿಗೂ ಗೊತ್ತದ. ಆದರೂ ಮನುಷ್ಯನನ್ನು ಚಿಂತೆ ಬಿಡೋದಿಲ್ಲಮ್ಮ. ಚಿಂತೆ ಕಾಡ್ತಾ ಇರ್ತದೆ. ಲೋಕದಾಗ ನೋಡಮ್ಮ, ಒಬ್ಬರಿಗೆ ಒಂದು ಚಿಂತೆ, ಮತ್ತೊಬ್ಬರಿಗೆ ಒಂದು ಚಿಂತೆ ಇಲ್ಲದೆ ಯಾರೂ ಇಲ್ಲಮ್ಮ. ಮತ್ತು ಯಾಕೆ ಮಾಡ್ಬೇಕಮ್ಮ? ಹಿಂಗಂದ್ರೆ ಏನಮ್ಮ? ನೋಡು, ನಾವು ಹೇಗೆ ಆದರೂ ಕೂಡ ಧೈರ್ಯ ತಂದುಕೊಂಡು ಮುಂದಕ್ಕೆ ಕಾರ್ಯವನ್ನು ಮಾಡಬೇಕು. ಹೇಗೆ ಮಾಡಬೇಕಮ್ಮ? ನೋಡಮ್ಮ, ಧೈರ್ಯಂ ಯಸ್ಯ ಪಿತಾ ಕ್ಷಮಾಚ ಜನನಿ ಶಾಂತಿಸ್ಥಿರವೇಹಣಿ ಸತ್ಯಂ ಸೂಣರಂ ದಯಾಚ ಭಗಿನಿ ಭಾರತ ಮನಸ್ಸಂಯಮ ಅಂತ ಶ್ರುತಿ ಹೇಳ್ತದಮ್ಮ. ಇದನ್ನು ಕೇಳಿದಿಲ್ಲೋ? ಹೌದಮ್ಮ, ಕೇಳಿದಿಲ್ಲ. ಅದಕ್ಕೆ ಅಂತಲೇ ನಾನು ಹೇಳಿದ್ನವ್ವ, ಪತ್ರದ ಧರ್ಮ ಉತ್ತರ. ಅದಕ್ಕೆ ಪತ್ರ ಬರೆಯೋದು
ಬಿಡೋದು ಹೆಂಗೆ ನೋಡಿ ವಿಚಾರ ಮಾಡಿರಿ. ಇರಲಿಮ್ಮ ಪತ್ರನ ಬರೆಯೋಣ. ಹೇಗೆ ತೊಗೊಳ್ರಿ ಅವ್ವ, ಇದು ಶಾಯಿ ಐತಿ ಮತ್ತು ಇದಕ್ಕೆ ಟಾಕ್ ಐತಿ, ಹೆಂಗೆ ಬರಿತೀರಿ ಬರೀರಿ. ಆಗಲಿ ಅಮ್ಮ ನೋಡು ಪತ್ರ. ಹಾಗೂ ಇಂದೀಗ ನಾನು ಏನು ಬರಿಬೇಕಂತಂದು ಪತ್ರಕ್ಕೆ ಮಾನ್ಯ ಏನಮ್ಮ, ಮಾನ್ಯ ಮಂಗಳವಾರವಾ? ಹುಚ್ಚಟ್ವಿ ಹಾಗೆ ಕೇಳಿಲ್ಲ. ಮೊನ್ನೆ ಮಂಗಳವಾರ ನಿನ್ನ ಮಾತು ಕರೆಯದ. ಮಾನ್ಯ ಅಂತಂದರೆ ಪತ್ರ ಬರಿಬೇಕಾದ್ರೆ ಯಾವ ರೀತಿ ಮಾನ್ಯತಾ ಅಲ್ಲ, ಮೈಮೇಲೆ ಖಬರ ಇಲ್ಲ ನನಗಮ್ಮ. ನಾನು ಪತ್ರಕ್ಕೆ ಮಾನ್ಯತೆ ಕೇಳಿನ ತೀತಿಲು. ಹಿಂಗಂದ್ರೆ ಮೂಲ್ಯಾಗ ಖೇಮ ಅಂತ ಬರೀರಿ. ಈಗ ಪತ್ರ ಬರಿಬೇಕಾದ್ರೆ ಮೂಲ್ಯಾಗ ಖೇಮ ಅಂತ ಬರಿಬೇಕು. ಕೆಳಗಡೆ ಚಿರಂಜೀವಿ ರಾಜಮಾನ್ ರಾಜಶ್ರೀ ಕೃಷ್ಣ ಪರಮಾತ್ಮರಿಗೆ ಅಂತ ಬರೆದು ಬಿಡುವ ಬರೋಬ್ಬರಿ ಆಗ್ತೈತೆ ನೋಡು. ಕೊಡಿ ಚಿರಂಜೀವಿ ಅಂತ ಯಾರಿಗೆ ಬರೀತಾರೆ? ನಮಗಿಂತ ಸಣ್ಣವರಿಗೆ ಬರೀತಾರೆ, ಮಕ್ಕಳಿಗೆ ಬರೀತಾರೆ. ಪರಮಾತ್ಮರು ನಮಗಿಂತ ದೊಡ್ಡವರು ಹೌದಲ್ಲೋ? ಹೌದು ಬಿಡಮ್ಮ, ಪರಮಾತ್ಮರು ನಮಗಿಂತ ದೊಡ್ಡವರು ಅದಾರ. ಅದಕ್ಕೆ ಅವ್ರಿಗೆ ಏನು ಬರಿಬೇಕಂದ್ರು ತೀರ್ಥರೂಪ ಬರಿತೇನೆ ನೋಡಮ್ಮ. ಹಾಗಲ್ಲ, ತೀರ್ಥರೂಪ ತೀರ್ಥ ಸ್ವರೂಪ ಅಂತ ಯಾರಿಗೆ ಬರ್ತಾರೆ? ತೀರ್ಥರೂಪ ಅಂತ ತಂದೆಗೆ ಬರೀತಾರೆ, ತೀರ್ಥ ಸ್ವರೂಪ ಅಂತೇಳಿ ತಾಯಿಗೆ ಬರೀತಾರೆ. ಹಾಗಾದ್ರೆ ವೇದಮೂರ್ತಿ ಅಂತ ಬರೆಯಮ್ಮ ನೋಡೋಣ. ಹಾಗಾದ್ರೆ ವೇದಮೂರ್ತಿ ಅಂತ ಬರೀ ಅಂದ್ರಿ ಅಲ್ಲ, ಗುರುಗಳಿಗೆ ವೇದಮೂರ್ತಿ ಅಂತ ಬರೀತಾರಮ್ಮ. ಅಲ್ಲಮ್ಮ, ನನ್ನ ಪತಿದೇವರಿಗೆ ಕೃಷ್ಣ ಪರಮಾತ್ಮನಿಗೆ ಏನು ಬರಿಬೇಕು ಅಂತೇಳಿ ವಿಚಾರ ಮಾಡ್ತಾಯಿದ್ದೇನಮ್ಮ. ನಿಮಗೆಲ್ಲ ಗೊತ್ತದ ರೀ, ಸುಮ್ಮನೆ ನಮ್ಮನ್ನು ಕೇಳ್ತಾರೆ. ಆದರೂ ನೀವು ವಿಚಾರ ಮಾಡಿ ಬರೀರಿ, ನಾ ಇಲ್ಲೇ ಇರ್ತೀನಿ. ಈಗ ಹಾಗಾದರೆ ಕೇಳಮ್ಮ, ಏನಂತ ಬರಬೇಕು? ಶ್ರೀಮಂತ ಧೀಮಂತ ರಹಿತಾದಿ ಮಧ್ಯಂತ, ಶ್ರೀಮಂತ ಧೀಮಂತ ರಹಿತಾದಿ ಮಧ್ಯಂತ, ರಹಿತಾದಿ ಮಧ್ಯಂತ ಶ್ರೀವಧುವಿನ ಕಾಂತ ನಿನ್ನ ಮಹಿಮೆಯು ಅನಂತ, ಶ್ರೀವಧುವಿನ ಕಾಂತ ನಿನ್ನ ಮಹಿಮೆಯು ಅನಂತ. ಶ್ರೀಮಂತ ಧೀಮಂತ ರಹಿತಾದಿ ಮಧ್ಯಂತ, ಶ್ರೀಮಂತ ಧೀಮಂತ ರಹಿತಾದಿ ಮಧ್ಯಂತ ಶ್ರೀವಧುವಿನ ಕಾಂತ ನಿನ್ನ ಮಹಿಮೆಯು ಅನಂತ, ಶ್ರೀವಧುವಿನ ಕಾಂತ ನಿನ್ನ ಮಹಿಮೆಯು ಅನಂತ. ಕಾಮನ ಪಡೆದಂಥ ಸೌಮ್ಯ ರೂಪವಂತ, ಕಾಮನ ಪಡೆದಂಥ ಸೌಮ್ಯ ರೂಪವಂತ, ಕಾಮಿನಿಯರು ಒಲಿಸುವ ನೀನೇ ಬಲವಂತ ಕೃಷ್ಣ ಪರಮಾತ್ಮ. ಹೋತಾಯ ಅಮ್ಮ, ಈ ರೀತಿ ಬರೆದರೆ ಹೆಂಗಮ್ಮ? ಅಲ್ಲಮ್ಮ, ಎಷ್ಟು ಚಂದ, ಭಾಳ ನನ್ನ ಮನಸ್ಸಿಗೆ ಆನಂದ ಆಯ್ತಮ್ಮ. ಹಿಂಗೆ ಬರೀತೀರಿ, ಬರೀರಮ್ಮ. ಹಾಗಾದರೆ ಮತ್ತೊಮ್ಮೆ ಓದ್ರಮ್ಮ, ಏನು ಬರ್ತೀರಿ ನೋಡಮ್ಮ. ಪರಮಾತ್ಮರಿಗೆ ನಾನು ಶ್ರೀಮಂತ ಧೀಮಂತ ರಹಿತಾದಿ ಮಧ್ಯಂತ ಶ್ರೀವಧುವಿನ ಕಾಂತ ನಿನ್ನ ಮಹಿಮೆಯು ಅನಂತ, ಕಾಮಿನಿಯರ ಫಲಿಸುವ ಕಾಮನ ಪಡೆದಂಥ ಕಾಮಿನಿಯರು ಒಲಿಸುವ ನೀನೇ ಬಲವಂತ ನನ್ನ ಕೃಷ್ಣ ಪರಮಾತ್ಮ ಅಂತ ಬರ್ದೇನಮ್ಮ. ಇಷ್ಟು ಬರೆದು ಆತೇನವ ಪತ್ರ ಬರೆಯೋದು. ಹಾಗಲ್ಲ ದೂತೆ, ಇದು ಒಕ್ಕಣಿಕೆ ಅಂತ ಹೇಳ್ತಾರೆ, ಅಂದರೆ ಸಂಬೋಧನಾ ಮಾಡಿ ಅಂತ ಆಯಿತು. ಇನ್ನು ಒಳಗಡೆ ವಿಷಯ ಏನು ಅನ್ನೋದು ಬರಿಬೇಕಾಗ್ತದೆ. ಅಂದ್ರೇನು, ಈಗ ಬರೆದದ್ದೆಲ್ಲ ಕೇವಲ ಒಕ್ಕಣಿಕೆ, ಪರಮಾತ್ಮನನ್ನು ಹೊಗಳೆ ಬರೆದಂಗೆ ಆಯಿತು. ಇನ್ನು ವಿಷಯ ಬರಿಬೇಕು. ಹೌದಲ್ರಿ, ನಮಗೆ ಪಾರಿಜಾತ ಪುಷ್ಪ ಕೊಡ್ರಿ ಅಂತ ಬರಿಬೇಕು, ಹೌದಲ್ರಿ? ಅದನ್ನು ಹೆಂಗೆ ಬರಿತೀರಿ ನೋಡ್ರಿ. ಹೇಗೆ ಬರಿಬೇಕು ದೂತೆ? ಪರಮಾತ್ಮರಿಗೆ ಒಪ್ಪುವಂಗೆ ಬರಿಬೇಕಲ್ಲ. ಅದು ನಮಗೇನು ಗೊತ್ತಾ, ನೀವೇ ಹೇಳ್ರಿ. ಹಾಗಾದರೆ ಹಿಂಗೆ ಬರೆಯೋಣಮ್ಮ. ವಿಧಿಸುತನು ತಂದಂಥ ಪಾರಿಜಾತದ ಪುಷ್ಪ, ವಿಧಿಸುತನು ತಂದಂಥ ಪಾರಿಜಾತದ ಪುಷ್ಪ, ಅದು ಕೊಟ್ಟು ಕಳುಹಿದರೆ ಅತ್ಯಂತ ಪ್ರೇಮ, ಅದು ಕೊಟ್ಟು ಕಳುಹಿದರೆ ಅತ್ಯಂತ ಪ್ರೇಮ, ಇಲ್ಲವಾದರೆ ಅಪ್ರೇಮ. ಹೋತಾಯ ಅಮ್ಮ, ಏನಂತ ಬರ್ದ್ರಿ ನೋಡಮ್ಮ. ವಿಷಯ ಏನಂದರೆ ವಿಧಿಸುತ್ತನು ತಂದಂಥ ಪಾರಿಜಾತದ ಪುಷ್ಪ. ವಿಧಿ ಅಂದ್ರೇನು? ಬ್ರಹ್ಮ. ಅವನ ಸುತ ಅಂತ ಮಗ, ಅಂದರೆ ಬ್ರಹ್ಮಪುತ್ರ ಅಂತ ನಾರದ ಮಹರ್ಷಿಗಳು ತಂದು ಕೊಟ್ಟಂಥ, ಸ್ವರ್ಗಲೋಕದಿಂದ ಬರುವಾಗ ತಂದು ಕೊಟ್ಟಂಥ ಪಾರಿಜಾತ ಪುಷ್ಪವನ್ನು ನನಗೆ ಕೊಟ್ಟು ಕಳುಹಿದರೆ ನನಗೂ ನಿಮಗೂ ಪ್ರೇಮ, ಇಲ್ಲವಾದರೆ ಏನಂತ ಬರ್ದೇವ? ಇಲ್ಲವಾದರೆ ಅಹಪ್ರೇಮ ಅಂತ ಬರ್ದೇನೆ. ಯವ್ವ, ಇದೊಂದು ಸ್ವಲ್ಪ ತಪ್ಪೇ ನೋಡುವ, ಇದನ್ನು ಅಡಕಿಸಿ ಬಿಡುವ. ಕಡೆಗೆ ಬರ್ದದ್ದು ಅಲ್ಲ, ಅಹಪ್ರೇಮ ಅಂತ ಬರ್ದದ್ದನ್ನು ಅಡಕಿಸ್ಬೇಕಾ? ಆಗಲೇ ಅಡಕಿಸಿ ನೋಡು. ಇನ್ನೇನು ಬರಬೇಕಂತಮ್ಮ? ಪಾರಿಜಾತ ಪುಷ್ಪ ಕೊಟ್ಟು ಕಳಿಸಿದ್ರೆ
ಇದೇ ಪತ್ರ ನಿಮಗೆ ಸೋಡ್ ಪತ್ರ ಅಂತ ಬರ್ರಿ. ಚೇಚೆ ಏನು ಮಾತಾಡ್ತೀಯಮ್ಮ, ಅಲ್ಲ ನಿನ್ನ ಬುದ್ಧಿಯಲ್ಲಿಟ್ಟದಿ, ಆ ರೀತಿ ಎಂದೂ ಬರೀಬಾರ್ದಮ್ಮ. ನೋಡು, ಋಣಾನ ಬಂಧಕ್ಕೆ ಅನುಗುಣವಾಗಿ ಪರಮಾತ್ಮನ ಒಂದು ಪಾಣಿಗ್ರಹಣ ಭಾಗ್ಯ ನನ್ನದಾಗ್ಯದಮ್ಮ. ಅದಕ್ಕಾಗಿ ಪರಮಾತ್ಮರಿಗೆ ಅಂಥ ಮಾತು ಮಾತಾಡಬಾರ್ದು. ಸೋಡಪತ್ರ ಅಂತಂದ್ರೆ ಅಮಂಗಲ ಮಾತಾಡಬಾರ್ದಮ್ಮ. ಮತ್ತೊಂದು ಪರ್ಯಾಯ ಶಬ್ದ ಏನಿದ್ರೆ ಹೇಳಬೇಕಾದ್ರೆ ಬಿಡುಗಡೆ ಅಂತ ಬರ್ರಿ. ಏನು ಮಾತಾಡ್ತೀಯ, ನಡಿ ಒಳಗೆ. ನಿನ್ನ ಯಾರು ಕರೆದಾರು? ಅಮ್ಮ ಸತ್ಯಭಾಮ, ನೀನು ಬರೆದಂಥ ಅಹಪ್ರೇಮ ಅನ್ನೋ ಶಬ್ದವನ್ನು ಬರೆದು ಬಿಡ್ರಿ, ಅದ ಬರೋಬ್ರಿ ಆಕತಿ. ಖರೆ ಇದಮ್ಮ. ಯಾಕಂದರೆ ಪಾರಿಜಾತ ಪುಷ್ಪ ಕೊಟ್ಟು ಕಳಿಸಿದ್ರೆ ಪ್ರೇಮ, ಇಲ್ಲವಾದರೆ ಅಹಪ್ರೇಮ ಅಂತ ಬರೆದಿದ್ದರೆ ಯೋಗ್ಯದ. ಕೆಳಗಡೆ ನಿಮ್ಮ ಪ್ರೀತಿಯ ಪಟ್ಟದ ರಾಣಿ ಅಂತ ಬರೆದು ನಿಮ್ಮ ಸಹಿ ಹಾಕಿಬಿಡ್ರಿ, ಪತ್ರ ಬರೆದು ಮುಗೀತು. ಹಾಂ, ಹೀಗಮ್ಮ. ಹೌದಮ್ಮ, ನೀನು ಹೇಳಿದಂತೆ ನಾನು ಕೆಳಗಡೆ ನಿಮ್ಮ ಪಟ್ಟದ ರಾಣಿ ಸತ್ಯಭಾಮ ಅಂಥೇಳಿ ನನ್ನ ಹೆಸರು ಬರೆದು ಸಹಿ ಮಾಡಿದ್ದೀನಿ. ಇಲ್ಲಿಗೆ ಪತ್ರ ಬರೆಯೋದು ಮುಗದಂದಾಯ್ತಮ್ಮ. ಅಲ್ಲಮ್ಮ, ಪತ್ರ ಬರಿಬೇಕಾದ್ರೆ ಎಷ್ಟೊಂದು ಕಕ್ಕುಲಾತಿ ಪ್ರೀತಿ ಇರ್ತದಮ್ಮ. ಪತ್ರವನ್ನು ಓದೋದಂತಂದರೆ ಅದರ ಬಹಳಷ್ಟು ಆನಂದ ಆಗ್ತದೆ. ಅದಕ್ಕೆ ಅಂಥ ಒಂದು ಪುಷ್ಪ ಸಲುವಾಗಿ ಪರಮಾತ್ಮರಿಗೆ ಪತ್ರ ಬರೆದಿದ್ದಾಯಿತು. ಇನ್ನು ಈ ಪತ್ರವನ್ನು ಹೆಂಗೆ ಕಳಿಸೋಣಮ್ಮ? ಒಂದು ಹೊಲ ಬಿಟ್ಬಿಡಮ್ಮ, ಹಾಗೆಲ್ಲ ಮಾತಾಡಬಾರ್ದಮ್ಮ. ನೋಡು, ಯಾವಾಗಲೂ ನಾವು ಈ ಒಂದು ರಾಜ ಮನ್ನಣೆಯಿಂದ ಪತ್ರವನ್ನು ಬರೆದೇವಂತಂದರೆ ಹೇಗೆ ಮಾಡೋದು? ಏನು ಮಾಡ್ತೀವಿ ನೋಡಮ್ಮ, ಏನಾದರೂ ಅಶುಭ ಪ್ರಸಂಗ ಘಟಿಸಿದ್ರೆ ಅದನ್ನು ಸೂಚಿಸೋದಕ್ಕಾಗಿ ಇಂಥ ಆಳ್ಮಕ್ಕಳನ್ನ ಬಿಡ್ತಾರೆ. ನೀನು ಹಾಗೆ ಹುಚ್ಚಾರ ಮಾತಾಡೋಕೆ ಹೋಗಬೇಡಮ್ಮ. ಇಲ್ಲಿ ಬಿಡವ, ನಿನಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡು. ನೋಡಮ್ಮ, ನನ್ನ ಅರಮಂದಿರದೊಳಗೆ ನನ್ನ ಅರಗಿಳಿ ಅದ. ನಾನು ಆ ಅರಗಿಳಿಯ ಕೊರಳಾಗ ಈ ಪತ್ರವನ್ನು ಕಟ್ಟಿಬಿಟ್ನಂದ್ರೆ ನನ್ನ ಗಿಳಿ ಈ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗಿ ಕೃಷ್ಣ ಪರಮಾತ್ಮರ ಕೈಯಾಗಿ ಕೊಡ್ತದಮ್ಮ. ನನಗೆ ವಿಶ್ವಾಸದ. ಅಲ್ಲಮ್ಮ, ನಿನಗೆಲ್ಲ ವಿಶ್ವಾಸದ ಕರೆ. ಏನು ಅಷ್ಟು ಶಾಣೆ ಐತಿ ನಿನಗೆ ಅರಗಿಳಿ? ಹೌದಮ್ಮ, ನನ್ನ ಅರಗಿಳಿನೇ ಅಲ್ಲ ನಂದು, ಅದು ಕರೆ ಬಿಡುವ. ಆದರೆ ಪರಮಾತ್ಮನ ಮಂದಿರದಲ್ಲಿ ನಿನ್ನ ಗಿಳಿ ಇಳಿಯೋದ್ರೊಳಗೆ ಅಲ್ಲಿ ಯಾವುದಾದ್ರೂ ಒಂದು ಬಾವು ಗಂಧ ಬೆಕ್ಕದು ಇದ್ದರೆ ಆಗ ನೀನು ಅರಗಳಿ ಆಟ ನಡೆಯೋದಿಲ್ವ? ಅದಕ್ಕೆ ತೂತೆ ಹಿಂಗಂತೀಯ. ಯಾವುದೋ ಒಂದು ಕಾರ್ಯ ಮಾಡಬೇಕಾಗ ಎರಡನ್ನೂ ನಾವು ವಿಚಾರ ಮಾಡಬೇಕಾಗ್ತದೆ. ಹಾಗಾದ್ರೆ ಇನ್ನೇನು ಮಾಡಬೇಕಮ್ಮ? ಯವ್ವ, ನಮ್ಮ ಅಡ್ಡದೂತಿ ಕೈಯಾಗ ಪತ್ರ ಕೊಟ್ಟು ಕಳಿಸಿ ಅವಾಗ ತಾಕೀತು ಮಾಡಿ ಬಿಡು ನಮ್ಮ. ನೋಡಮ್ಮ, ಏನಂತ ನಾವು ತಾಕೀತು ಮಾಡೋಣಮ್ಮ? ಏನು ಶಾಸ್ತ್ರ ನಿಮ್ಮದು? ಏನಂತ ಹೇಳ್ತದ ತಾಯಿ? ಶಾಸ್ತ್ರ ತಾನು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಅದೇ ಹಾಳು ಮಾಡೋದು ಹಾಳು ಅಂತಾರಮ್ಮ. ಅದಕ್ಕೆ ದೂತಿ ಕಳಿಸಿದ್ರೆ ಹೋದಂಥ ದೂತಿ ಅಲ್ಲೇ ಉಳಿದು ಬಿಡ್ತಂದ್ರೆ ಹೆಂಗೆ ಮಾಡೋದು? ಅಂದ್ರೆ ಹೇಗೆ ಮಾಡ್ದಮ್ಮ? ಅದಂಗಾತು. ಇವ ನಿನ್ನ ಅರಗಿಳಿ ಗಿಡಕ್ಕೆ ಹಡ್ಕೋತ ಹೋದಾಗ ಆ ಗಿಡಗಳು ನಾನು ಅರಗಿಳಿ ಜೊತೆಗೆ ಹೋದ್ರೆ ಗಿಡ ತೆಕ್ಕೆ ಹಾಕೋತ ಹೋಗೋದಕ್ಕತಿ. ಹಾಗಲ್ಲಮ್ಮ, ಅದು ಮುಂದೆ ಆಕಾಶದಲ್ಲಿ ಹಾರ್ತಾ ಹೋದರೆ ನೀನು ಅದರ ಸುಳಿಯನ್ನು ಹಿಡಿದು ಹೋಗಬೇಕಮ್ಮ. ಅಂದರೆ ಪರಮಾತ್ಮರ ಮಂದಿರಕ್ಕೆ ಹೋದರೆ ಅಂದರೆ ನಿನಗೆ ಏನಾಗ್ತದೆ, ಆ ಮಂದಿರವನ್ನು ನೋಡಿದಂಗೂ ಆಗ್ತದೆ, ನನ್ನ ಗಿಳಿಯ ಕೂಡ ಏನೋ ಸಂಗಾತಿ ಆದಂಗೆ ಆಗ್ತದೆ. ಹಾಗಾದರೆ ಈ ಪತ್ರ ಕೊಡು, ನಾನು ಹೋಗಿ ಬರ್ತೀನಮ್ಮ. ತಗೋ ಅಮ್ಮ ಪತ್ರ. ಈ ಕಾರ್ಯ ನನ್ನದಲ್ಲ, ಇದು ನಿನ್ನ ಕಾರ್ಯ ಅಂತೇಳಿ ಭಕ್ತಿಯಿಂದ ಮಾಡ್ಕೊಂಡು ಬರಬೇಕು ನೋಡಮ್ಮ. ಯಾವಾದರೂ ಕಾಳಜಿನೇ ಬಿಡ್ರಿ, ನಾನು ಪರಮಾತ್ಮನ ಮಂದಿರಕ್ಕೆ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಬರ್ತೇನೆ. ಇಂಥ ಕಾರ್ಯ ಮಾಡೋದ್ರೊಳಗೆ ಪರಮಾತ್ಮನ ದರ್ಶನ ಆದರೆ ಅದು ನನ್ನ ಭಾಗ್ಯಮ್ಮ. ಹಾಗಾದರೆ ನಾನು ಹೋಗಿ ಬರ್ತೀನಮ್ಮ. ಹಾಗಾದರೆ ಹೋಗಿ ಬಾರಮ್ಮ, ನಿನಗೆ ಮಂಗಳವಾಗಲಿ. ಆದಷ್ಟು ಬೇಗನೆ ಈ ಕಾರ್ಯವನ್ನು ಮಾಡಿಕೊಂಡು ನೀನು ಪರಮಾತ್ಮ ಬಂದಿದ್ದ ನಮ್ಮ ಮನೆಗೆ ಅಂದಿರಕ್ಕೆ ಬಾರಮ್ಮ. ನಾನು ನಿನ್ನ ಹಾದಿ ಕಾಯ್ತಿರ್ತೀನಿ, ಬೇಗನೆ ಹೋಗಿ ಬಾರಮ್ಮ, ಹೋಗಿ ಬಾ.